ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಈ ವಾರ ಯಾವೆಲ್ಲ ಕನ್ನಡ ಚಿತ್ರಗಳು ರಿಲೀಸ್ ಆಗಿದ್ದಾವೆ ಮತ್ತು ಕನ್ನಡ ಚಿತ್ರರಂಗದ ಸುದ್ದಿಗಳನ್ನ ನೋಡೋಣ. ಬ್ರಹ್ಮಕಮಲ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಸಿದ್ದು ಪೂರ್ಣಚಂದ್ರ ಅವರು ಹೊತ್ತುಕೊಂಡಿದ್ದಾರೆ ಮತ್ತು ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋರು ಅದ್ವಿತಿ ಶೆಟ್ಟಿ, ಋತು ಚೈತ್ರ ಅವರು ಮತ್ತು ಬಾಲರಾಜ್ ವಾಡಿ ಅವರು. ಭಾಗ್ಯಶಾಲಿ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಬಸವರಾಜ್ ಭದ್ರಾವತಿ ಅವರು ಹೊತ್ತುಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋರು ಪಂಚಮಿ ನಾಗರಾಜ್ ಅವರು, ಮಾಸ್ಟರ್ ರೋಹನ್ ಅವರು, ಸಿದ್ದು ಮಂಡ್ಯ ಹಾಗೂ ರವಿ ಸಾಗರ್ ಅವರು. ಸುರಂ ಮೂವೀಸ್ ರವರ ಮನೋಜ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂಥ ನೀನಂಗೆ ಅಲ್ಲವ ಎಂಬ ಚಿತ್ರದ ನೋ ನೋ ಎಂಬ ಮೊದಲ ಹಾಡು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಇದರ ಮ್ಯೂಸಿಕ್ ಡೈರೆಕ್ಟರ್ ಸೂರಜ್ ಜೋಯಿಶ್ ಅವರು ಮತ್ತು ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ರಾಹುಲ್ ಅವರು. BRB ಪ್ರೊಡಕ್ಷನ್ಸ್ ಬ್ಯಾನರ್ ನಡಿ ನಿರ್ಮಾಣಗೊಂಡಿರುವ ಟಾಸ್ ಎಂಬ ಚಿತ್ರ ಏಕಕಾಲದಲ್ಲಿ ತುಳು ಹಾಗೂ ಕನ್ನಡದಲ್ಲಿ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಅರ್ಜುನ್ ದೇವ್ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕೂಡ ಅರ್ಜುನ್ ದೇವ್ ಅವರು ಮತ್ತು ಸುತೇಜಾ ಶೆಟ್ಟಿ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ಚಿತ್ರಕ್ಕೆ ಮ್ಯೂಸಿಕ್ಕನ್ನು ನೀಡಿರೋದು ಮಣಿಕಾಂತ್ ಕದ್ರಿ ಅವರು. ಈ ಚಿತ್ರದ ಹಲೋ ಹಲೋ ನೀಲಾಂಬರಿ ಅನ್ನುವ ಹಾಡು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಇದರ ಲಿರಿಕ್ಸನ್ನು ಬರೆದವರು ಯೋಗರಾಜ್ ಭಟ್ ಅವರು ಮತ್ತು ಈ ಚಿತ್ರಕ್ಕೆ ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ನೀಡಿದವರು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ಮತ್ತು ಈ ಚಿತ್ರವನ್ನು ಪ್ರೆಸೆಂಟ್ ಮಾಡ್ತಾ ಇರೋರು ಗೋಲ್ಡನ್ ಬ್ಯಾನರ್ಸ್ ನಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಶಿಲ್ಪಾ ಗಣೇಶ್ ಅವರು. ಈ ಚಿತ್ರದ ಕ್ರಿಯೇಟಿವ್ ಹೆಡ್ ಶನಿಲ್ ಗೌತಮ್ ಅವರು. ಸೋಮಶೇಖರ್ ಕಟ್ಟಿಗೇನಹಳ್ಳಿ ನಿರ್ಮಾಣದ ಸುಧಾಕರ್ ಅವರ ನಿರ್ದೇಶನ ಹಾಗೂ ಛಾಯಾಗ್ರಹಣ ಇರುವಂಥ ಚಿಕ್ಕಣ್ಣ ಅವರು ನಾಯಕ ನಟನಾಗಿ ಅಭಿನಯಿಸಿರುವ ಜೋಡೆತ್ತು ಎಂಬ ಚಿತ್ರದ ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ ಮೈಸೂರಿನ ಹೊರವಲಯದಲ್ಲಿ ನಡೆದಿದ್ದು, ಈ ಚಿತ್ರದಲ್ಲಿ ಸುಮಾರು 1,000 ಜೂನಿಯರ್ ಆರ್ಟಿಸ್ಟ್ನ ಮತ್ತು 100 ಎತ್ತಿನ ಗಾಡಿಯನ್ನು ಬಳಸಿದ್ದಾರೆ ಎಂಬುದು ಚಿತ್ರತಂಡ ಹೇಳಿಕೊಂಡಿದೆ. ಸುಪ್ರೀಂ ಹೀರೋ ಶಶಿಕುಮಾರ್ ಅವರ ಪುತ್ರ ಆದಿತ್ಯ ಶಶಿಕುಮಾರ್ ಅವರು ನಟಿಸಿರುವ ರಾಶಿ ಎಂಬ ಚಿತ್ರದ ಎಲ್ಲ ಹಾಡುಗಳು ಯೂಟ್ಯೂಬಲ್ಲಿ ಬಿಡುಗಡೆಯಾಗಿದೆ. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ವಿಜಯ್ ಪಾಳೆಗಾರ್ ಅವರು ಹೊತ್ಕೊಂಡಿದ್ದರೆ ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಅಖಿಲೇಶ್ ಅವರು ಹೊತ್ಕೊಂಡಿದ್ದಾರೆ. NH66 ಎಂಬ ಚಿತ್ರದ ಫಸ್ಟ್ ಲುಕ್ ಲಾಂಚ್ ಆಗಿದೆ. ಇದರ ನಿರ್ದೇಶನ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಮಂಜುನಾಥ್ TR ಅವರು ಹೊತ್ಕೊಂಡಿದ್ದರೆ ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಪ್ರಮೋದ್ ಶೆಟ್ಟಿ ಅವರು, ಶ್ರುತಿ ಹರಿಹರನ್ ಅವರು ಹಾಗೂ ರಾಜೇಶ್ ನಟರಂಗ ಅವರು. ಸದ್ದಿಲ್ಲದೆ ಸೆಟ್ ಏರಿ ಶೂಟಿಂಗ್ನ ಮುಗಿಸುವ ಹಂತದಲ್ಲಿ ಇರುವಂಥ ಒಂದು ಚಿತ್ರ. ಇದಕ್ಕೆ ಆ್ಯಕ್ಷನ್ ಕಟ್ಟನ್ನು ಹೇಳಿರೋರು ಅನೂಪ್ ಭಂಡಾರಿ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ನಿರೂಪ್ ಭಂಡಾರಿ ಅವರು ಹಾಗೂ ಶ್ರೀನಿಧಿ ಶೆಟ್ಟಿ ಅವರು. ಈ ಚಿತ್ರಕ್ಕೆ ಇನ್ನೂ ಹೆಸರಿಟ್ಟಿಲ್ಲ. ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬೋರ್ನ್ 2026 ಅಲ್ಲಿ ಆರ್ಗನೈಸ್ ಮಾಡಿದಂತಹ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಹಾಗೂ ಲೀಡರ್ಶಿಪ್ ಇನ್ ಸಿನಿಮಾ ಅನ್ನೋ 2 ಪ್ರಶಸ್ತಿಗಳನ್ನ ಕೊಟ್ಟು ಸನ್ಮಾನಿಸಿದ್ದಾರೆ. ಇದು ಕಾಂತಾರ ಚಾಪ್ಟರ್ 1 ಚಿತ್ರಕ್ಕಾಗಿ. ಸುಮಾರು ಚಿತ್ರಗಳಲ್ಲಿ ನಟಿ, ನಾಯಕ ನಟಿಯಾಗಿ ಅಭಿನಯಿಸಿರುವ ಸಂಯುಕ್ತ ಹೊರನಾಡ್ ಅವರು ಮೊಟ್ಟ ಮೊದಲ ಬಾರಿಗೆ ಡೈರೆಕ್ಷನ್ ಕ್ಯಾಪ್ನ ಹಾಕ್ಕೊಂಡಿದ್ದಾರೆ. ಇದು ಒಂದು ಸಾಕ್ಷ್ಯ ಚಿತ್ರ, ಕ್ರಾಸಿಂಗ್ ಪಾತ್ಸ್ ಅಂತ. ಇದು ಮನುಷ್ಯನ ಹಾಗೂ ಆನೆಗಳ ಸಂಬಂಧದ ಒಂದು ಸಾಕ್ಷ್ಯ ಚಿತ್ರವಾಗಿದೆ. ಇದಕ್ಕೆ ಎಲ್ಲೆಡೆ ಪ್ರಶಂಸೆ ಬಹುಪೂರ ಸಿಕ್ಕಿದೆ ಅಂತ ಹೇಳ್ಬೋದು. ಎಲ್ಲ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಆರೈಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. सुखी भव अन्नदाता सुखी भव।